ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಫ್ರೆಶ್ ಆಗಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ ತಿನ್ನೋಣ ಅಂತ ಹೇಳಿ ಈಗ ಜಸ್ಟ್ ಅಡುಗೆ ಮನೆಗೆ ಬಂದೆ. ಕಿಚನ್ಗೆ ಬಂದು ಗ್ಯಾಸ್ ಆನ್ ಮಾಡಿ ತವಾ ಇಡ್ತೀನಿ. ಯಾಕಂದರೆ 9 ಗಂಟೆ ಎಲ್ಲ ಹೋಗ್ಬಿಡ್ತಾರೆ ಒಂದು ಎಮರ್ಜೆನ್ಸಿ ಇದ್ದು ಮನೆಯವರು. ಅದಾದಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗಿಸ್ಕೊತೀನಿ. ಅದಾದಮೇಲೆ ಮತ್ತೆ ಏನಾದರೂ ಒಂದು ಪೂಜೆ ಅದೇ ಇತ್ತಂದ್ರೆ ಮುಗಿಸ್ಕೊಂಡು ತಿಂಡಿ ತಿಂತೀನಿ. ಇಲ್ಲ ಅಂದರೆ ಈ ರೀತಿ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ಮಾಡಿದ್ದೇನೆ ಒಂದು ಸತಿ ಅವ್ರ ಜೊತೆಗೆ ನಾನು ತಿಂಡಿ ತಿಂದ್ಬಿಡ್ತೀನಿ. ಸೊ ಹೀಗಾಗಿ ಇವತ್ತು ದೋಸೆ ಆಯ್ತಲ್ಲ, 2 ದಿನದಿಂದ ಮಷೀನು ಬಟ್ಟೆಗೂ ಹಾಕಿದ್ದಿಲ್ಲ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೂ ಇತ್ತು. ಸೊ ಹೀಗಾಗಿ ಎಲ್ಲ ಮುಗಿಸ್ಕೊಂಡು ಬಂದ ಸತಿ ಏನಲ್ಲ ಈಗ ತಿಂಡಿ ತಿನ್ನಕ್ಕಂತ ಬಂದಿದ್ದೀನಿ. ಇದ್ರ ಜೊತೆಗೆ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡಿರಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಪಲ್ಯ ಚಟ್ನಿ ದೋಸೆ ಆಗಿತ್ತು, ಮತ್ತು ಟಿಫಿನ್ನಿಗೆ ಒಂದು ಚಿತ್ರಾನ್ನ ಆಗಿತ್ತು. ಚಪಾತಿ ಪಲ್ಯ ಬೇಡ ಅಂತಂದರು. ಸೊ ಹೀಗಾಗಿ ಅದು ಮತ್ತು ಸಿದ್ದು ಪಾಪ್ಕಾರ್ನ್ ಮನೆಗೆ ನಾನು ಪಾಪ್ಕಾರ್ನ್ ಮಾಡಿಬಿಡ್ತೀನಿ ಪಟ್ನ ಬೆಳಿಗ್ಗೆ. ಡಿಮಾರ್ಟ್ನೊಳಗೆ ಅದು ಕಾರ್ನ್ ಪ್ಯಾಕೆಟ್ ಸಿಗ್ತೈತಲ್ಲ ತೊಗೊಂಡು ಬಂದಿರ್ತೀನಲ್ಲ, ಒಂದೊಂದ್ಸತಿ ಅದನ್ನು, ಒಂದೊಂದ್ಸತಿ ಹೊರಗಿಂದ ಏನಾದರೂ ಸ್ನ್ಯಾಕ್ಸು, ಒಂದೊಂದ್ಸತಿ ಮನೆಗೆ ಏನಾದರೂ ಬೇರೆ ಥರ ಚೂಡ ಗಿಡ ಮಾಡಿಟ್ರೆ ಅದನ್ನು, ಮತ್ತು ಇಲ್ಲಾಂದರೆ ಒಂದ್ಸತಿ ಫ್ರೂಟ್ಸು, ಈ ರೀತಿ 1 ಡಬ್ಬ ಅಂತೂ ಫಿಕ್ಸ್ ಇರ್ತದೆ. ಒಂದು ಡಬ್ಬಕ್ಕೆ ಚಪಾತಿ ಪಲ್ಯ. ಇವತ್ತು ಸ್ವಲ್ಪ ದೋಸೆ ಮತ್ತು ಪಲ್ಯ ಒಯ್ತೀನಿ ಅಂದ, ಸೊ ಅದನ್ನು ಕೊಟ್ಟು ಕಳಿಸ್ತೀನಿ. ಇಡ್ಲಿ ಇದ್ರು ಒಂದ್ಸತಿ ಇಡ್ಲಿ ಒಯ್ತಾನೆ. ಇನ್ನೊಂದಂದ್ರೆ ಬೆಳಗ್ಗೆ ಇಷ್ಟು ತಲೆ ಕೆಡಿಸ್ತಂದ್ರೆ ನನ್ನ ದೋಸೆನ ಹೇಳಿಲ್ರಿ, ಇಷ್ಟು ಪರ್ಫೆಕ್ಟಾಗಿ ಹಿಟ್ ಆಗಿತ್ತು, ಇಷ್ಟು ಕಾಡ್ಸಾಕತ್ತಿತ್ತು ಅಂದ್ರೆ ಕೊನೆಗೆ ಈರುಳ್ಳಿ ಐತಲ್ಲ ಈ ರೀತಿ ಚಾಕು ಹಚ್ಚಿ, ಅದು ನಾನ್ ಸ್ಟಿಕ್ ತವಾಗ ನಾವು ಈರುಳ್ಳಿ ಹಚ್ಚಂಗಿಲ್ಲಲ್ಲ, ಸ್ವಲ್ಪ ಹಿಂಗೆ ಉಪ್ಪಿನ ನೀರು ಚಮಕಿಸಿ ಮಾಡ್ತೀನಿ. ಇಷ್ಟು ತಲೆ ಬಾಪ್ರೆ ಒಟ್ಟೆ ಸರಿ ಬರಲಿಲ್ಲ ಬೆಳಗ್ಗೆ ಅಂತೂ. ಹಿಟ್ಟು ನೋಡಿದ್ರೆ ಕರೆಕ್ಟಾಗಿ ನಾನು ಮೆಜರ್ಮೆಂಟ್ ಹಾಕ್ಕೊಂಡು ಏನಪ್ಪ ಇದು ಅನಿಸಿ ಇಷ್ಟು ತಲೆ ಬಿಸಿ ಆಗಿತ್ತು ಅಂದ್ರೆ ಬೆಳಗ್ಗೆ. ಆಮೇಲೆ ಸ್ವಲ್ಪ ಈರುಳ್ಳಿ ಎಣ್ಣೆ, ಆಮೇಲೆ ಫಸ್ಟ್ 1-2 ದೋಸೆಗೆ ಏನು ಮಾಡಿದೆ ಅಂದರೆ ನೀರೇ ಹಾಕಲಿಲ್ಲ ನಾನು, ಉಪ್ಪಿನ ನೀರು ಹಿಂಗೆ ಹೊಡಿತೀವಲ್ಲ ನಾವು, ಅದೇನು ಮಾಡೋಕ್ಕೂ ಹೋಗಲಿಲ್ಲ. ಫಸ್ಟ್ ಎಣ್ಣೆ ಹಾಕಿ ಫುಲ್ ಎಲ್ಲ ತವ ಇದನ್ನು ಮಾಡಿ, ಒಂದು ಸತಿ ಏನು ಮಾಡ್ತೀವಿ ಅಂದ್ರೆ ನಾವು ಗಡ್ಬಡ್ದಾಗ ಮಾಡಿ ಇಟ್ಟಿರ್ತೀವಲ್ರಿ. ನಾನು ಕ್ಲೀನ್ ಮಾಡ್ಕೊಂಡೆ, ಅದು ಅಂದರೂ ನಾನು ಹೇಳಿಲ್ಲ, ಕ್ಲೀನ್ ಮಾಡಿರ್ತೀವಲ್ಲ ಅವಾಗ ಒಂದು ಸ್ವಲ್ಪ ನನಗೆ ಇದು ಹಾಕಿರ್ತೈತಿ. ಇಷ್ಟು ಚಲೋ ತವ ಐತಿ, ಏನಾಗ್ತ ಗೊತ್ತಿಲ್ಲ. ನಾನು ಅದನ್ನ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ, ಇಲ್ಲ ತವ ಹಳೆದಾತ್ರಿ ಹೊಸ ತಗೊಂಡ್ಬರ್ಬೇಕು, ಯಾಕೆ ದೋಸೆ ಬರೋಲ್ದಿದ್ರಾಗ ಅಂತಂದು ಹೇಳಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ. ಸೊ ಇನ್ನು ಡಿಮಾರ್ಟಿಗೆ ಹೋದಾಗ ನೋಡಿ ಎಕ್ಸ್ಚೇಂಜ್ ಮಾಡ್ತೀವಿ. ಭಾಳ ವರ್ಷನೂ ಆಗ್ತಿದ್ದು. ಆಮೇಲೆ ನಾವು ಅದು ಏನು ಮಾಡ್ತೀವಿ ಅಂದ್ರೆ ನಾವು ಸ್ಟಿಕ್ದು ಹಿಡ್ಕೊಂಡಿದ್ದಲ್ರಿ, ಕೆದರಿ ಇದು ಆಗಿಬಿಡ್ತೈತಿ. ತಿಂಡಿ ತಿಂತೀನಿ ನಾನು. ಸೊ ಅನ್ನ ಬೆಳಿಗ್ಗೆ ಚಿತ್ರಾನ್ನ ಟಿಫಿನಿಗೆ ಮಾಡಿದ್ದೆಲ್ಲ, ಸೊ ಅನ್ನನೂ ಐತಿ. ಮಧ್ಯಾಹ್ನ ನೋಡಿಕೊಂಡು ಇನ್ನೂ ಇಷ್ಟು ಚಿತ್ರಾನ್ನ ಐತಿ, ಇನ್ನೂ ಸ್ವಲ್ಪ ಚಿತ್ರಾನ್ನ. ಇನ್ನು ಸಿದ್ದು 2:15 ಬರ್ತಾನಲ್ಲ, ನೋಡೋಣ ಒಂದು ದೋಸೆ ತಿಂತಾಗ, ಇಲ್ಲ ಅಂದರೆ ಏನಾದರೂ ಅನ್ನ ಐತಲ್ಲ ಅನ್ನದ್ರೊಳಗೆ ಏನಾದರೂ ಮಾಡಿಕೊಟ್ರೆ ಅಂದ್ಕೊಂಡು ನೋಡೋಣ. ಇವಾಗ ಹೆಂಗಿರತ್ತ ಗೊತ್ತಿಲ್ಲ ದೋಸೆ. ಮಷೀನು ಆನ್ ಮಾಡಿದ್ದೀವಿ. ನೋಡೋಣ ಇದು ಹೆಂಗಾಗುತ್ತೋ ಗೊತ್ತಿಲ್ಲ. ಚಪಾತಿ ತವಾನು ಸ್ವಲ್ಪ ಇದಾಗ್ಬಿಟ್ಟೈತಿ, ಇದೂ ಹಾಳಾಗೈತಿ. ಈಗ 2 ತವ ಮೇಲೆ ಚೇಂಜ್ ಮಾಡಬೇಕು. ಈ ಚಳಿಗಿನೂ ಅಷ್ಟು ಮಸ್ತಾಗಿ ಹಿಟ್ಟು, ಅಷ್ಟು ಮಸ್ತ್ ಅಂದ್ರೆ ಮಸ್ತ ಉಬ್ಬಿತ್ತು. ಆಮೇಲೆ ಅದು ಉಬ್ಬಿದ್ರು ಮಸ್ತ್. 2 ಮಿಕ್ಸಿ ಕೆಟ್ಬಿಟ್ಟಿದ್ವಲ್ಲ, ನಾವು ಮಿಕ್ಸಿ ಎಲ್ಲ ರಿಪೇರಿ ಮಾಡಿಸ್ಕೊಂಬಂದ್ವಿ. ನೋಡಿ ಹಿಟ್ಟು ಅಂದ್ರೆ ಮಸ್ತ ಉಬ್ಬೈತಿ. ನಾನು ಒಂದು ಸ್ವಲ್ಪ ಅವಲಕ್ಕಿ ಹಾಕ್ತೀನಿ. ಮಂಡಕ್ಕಿದ್ರೆ ಮಂಡಕ್ಕಿ, ಇಲ್ಲಾಂದ್ರೆ ಅವಲಕ್ಕಿದ್ರೆ ನಾನು ಸ್ವಲ್ಪ ದೋಸೆಗೆ ಅವಲಕ್ಕಿ ಹಾಕ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಅಷ್ಟು ತಲೆ ತಿಂತಾನೆ ನನಗೆ. ಅವಸರ ಒಂದು ಸಿದ್ದು ಅದ್ರಾಗ 7:20ಕ್ಕೆ ಅವನು ಹೋಗ್ಬೇಕಂತಾನ. ಇಲ್ಲ ಅಂದ್ರೆ ನಾನ್ ಸ್ಟಿಕ್ ತಗೊಂಡಾಗ ನಿಂಗೆ ಇದನ್ನೂ ಬೇಡ ರೀ, ಹಂಗೆ ನಾವು ಚುಂಚುಗ ಅದೇನು ಉಪಯೋಗಿಸ್ತೀನಿ, ಹಂಗೆ ತೆಗಿತೀನಿ ನಾನು ದೋಸೆನ. ಇವತ್ತು ಬಂತು ಫುಲ್ ಈ ಥರ ಕಲರ್ ಬಂದ್ರೆ ಮಸ್ತ್ ಅನಿಸ್ತತಿ. ದೋಸೆ ತಿನ್ನಕ್ಕೂ ಮಜಾ ಅನಿಸ್ತತಿ, ಮತ್ತು ಮಾಡೋಕ್ಕೂ ಮೊದಲು ಕರೆಕ್ಟಾಗಿ ದೋಸೆ ಬರಕತ್ತಂದ್ರೆ ಮಾಡೋಕ್ಕೂ ಇಂಟ್ರೆಸ್ಟ್ ಆಗತ್ತೆ ನೋಡಿರಿ.
ಒಂದೆರಡು ದೋಸೆ ಹಾಕ್ಕೊತೀನಿ. ಫಸ್ಟು ಟಿಫಿನ್ ಮಾಡ್ತೀನಿ ನಾನು, ನಾಷ್ಟ ಮಾಡಿ ಪರವಾಗಿಲ್ಲ ಮಸ್ತ್ ಬಂದು ದೋಸೆ. ಕರೆಕ್ಟ್ ಬಂದ ನೋಡಿರಿ. ಫಸ್ಟು ತಿಂಡಿ ತಿಂತೀನಿ, ಮತ್ತು ತಿಂಡಿ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ತಿನ್ನಕ್ಕಂತ ಕುತ್ಕೊಂಡಿದ್ದೆ. ಸುಮ್ಮನೆ ಫೋನ್ ಬಂತು, ಒಂದು ಅರ್ಜೆಂಟಾಗಿ ಡಾಕ್ಯುಮೆಂಟ್ಸ್ ಕಳ್ಸೋದಿತ್ತು, ಕಳಿಸಿದೆ. ಮತ್ತು ಗ್ಯಾಸ್ ಆನ್ ಮಾಡಿ ಮತ್ತು ತವ ಇಟ್ಕೊಂಡೆ ನೋಡ್ರಿ. ತಿಂಡಿ ತಿನ್ನೋದು ಅರ್ಧನ ಆಗಿತ್ತು. ಮತ್ತು ತಿಂಡಿ ಹಾಕ್ಕೊಂಡು ತಿಂತೀನಿ. ಸೊ ಎಲ್ಲ ಅಲ್ಲೇ ಐತಿ. ಮತ್ತು ಎತ್ತಿಡ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿದ್ದೆಲ್ಲ ಈಗ ಮತ್ತೆ ಹಂಚ್ಕಾಯಿ ಇಟ್ಕೊಡ್ರಿ. ಹಿಂಗೆ ಹಾಕತಿ ಕೆಲವೊಮ್ಮೆ, ಏನೂ ಮಾಡೋಕ್ಕಾಗಂಗಿಲ್ಲ. ತಿಂಡಿ ಆಯ್ತು ನೋಡ್ರಿ. ಇದೆಲ್ಲ ಪಾತ್ರೆ ಸ್ವಲ್ಪ ಜೋಡಿಸ್ಕೊತೀನಿ. ಬೆಳಿಗ್ಗೆ ಒಂದು ಸತಿ ಕಾಫಿ, ಒಂದು ಸತಿ ಟೀ ಆಗಿತ್ತಲ್ಲ, ಪಾತ್ರೆ ಜಾಸ್ತಿ ಆಗಿದ್ವಿ ಇವತ್ತು. ಮಧ್ಯಾಹ್ನಕ್ಕೆ ರೈಸ್ ಅಂತೂ ಐತಿ. ಏನು ಮಾಡಬೇಕು ಅಂತ ಇನ್ನು ತಲೆಗಂತೂ ಏನೂ ಬರಬಲ್ದು, ಏನು ಮಾಡಬೇಕು ಅಂತ. ತಿಳಿ ಸಾರು ಇಲ್ಲ ಅಂದ್ರೆ ಚಿತ್ರಾನ್ನ ಮಾಡ್ಕೊಂಡಿರೋದು. ಪಾತ್ರೆನೂ ಎಲ್ಲ ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಒಣ ಹಾಕಿ ಬಂದೆ ನೋಡ್ರಿ. ಆಲ್ಮೋಸ್ಟ್ ನನ್ನ ಕಿಚನ್ನಾಗಿನ ಕೆಲಸ ಎಲ್ಲ ಮುಗೀತು. ಇನ್ನು ನೋಡ್ತೀನಿ ಮಧ್ಯಾಹ್ನಕ್ಕೆ ಅನ್ನಂತೂ ಐತಿ, ಚಿತ್ರಾನ್ನ ಇಲ್ಲಾಂದ್ರೆ ಟೊಮೆಟೊ ರಸಮ್ ಏನಾದರೂ ಮಾಡ್ಕೊತೀನಿ. ಈಗ ನಾನು ನಾವೇನಾದರೂ ಗ್ರೇವಿ ಮಾಡ್ಬೇಕಂದ್ರೆ ಇವಾಗೆಲ್ಲ ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕಿಂತ ನಾನು ಭಾಳ ಸತಿ ನಿಮಗೆ ಒಂದು ಪೌಡ್ರ್ ತೋರಿಸಿ, ನಾನು ಈ ಎಳ್ಳು ಮತ್ತು ಒಣ ಕೊಬ್ಬರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಶೇಂಗಾ ಪುಡಿನೂ 2 ಪೌಡ್ರ್ ಅಂತೂ ಇದೇ ಇರ್ತೈತಿ ನಮ್ಮ ಮನೆ ಒಳಗೆ. ಬೆಳಗ್ಗೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಏನದು ಸಿದ್ದುಗೆ ಟಿಫಿನ್ ಮಾಡ್ತಾ ಇದ್ದೆಲ್ಲ, ಅವಾಗ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಶೇಂಗಾ ಪೌಡ್ರು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಇದು ಇನ್ಸ್ಟೆಂಟಾಗಿ ಏನಾದರೂ ನಾವು ಈ ಡ್ರೈ ಪಲ್ಯ ಮಾಡ್ತಿರ್ತೀವಲ್ಲ ಟಿಫಿನಿ ಮಕ್ಕಳಿಗೆ, ಯಾವಾಗೂ ಯೂಸ್ ಆಗತ್ತೆ. ಮತ್ತು ಸ್ವಲ್ಪ ಏನಾದರೂ ಗ್ರೇವಿ ಬೇಕಿತ್ತು ಅಂತಂದ್ರೆ ಅದಕ್ಕೂ ನಾನು ಯೂಸ್ ಮಾಡ್ತೀನಿ. ಇನ್ನು ಎಲ್ಲ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಆಯ್ತು, ಒಣ ಕೊಬ್ಬರಿ ಆಯ್ತು ಮತ್ತು ಈರುಳ್ಳಿ ಅದೆಲ್ಲ ರುಬ್ಕೊಂಡು ಟೊಮೆಟೊ ಅದು ರುಬ್ಕೊಂಡು ಹಾಕೋದಕ್ಕಿಂತ ಸಣ್ಣಗೆ ಈರುಳ್ಳಿ ಟೊಮೆಟೊ ಹೆಚ್ಚಾಕಿ ಈ ಪೌಡ್ರ್ಗಳು ಉದುರಿಸಿ ನಾವು ಗ್ರೇವಿನ ಮಾಡ್ಬೋದು. ಆ ಥರ ಪಲ್ಯಗಳನ್ನು ಬಳಸ್ತಿ ನಾನು ಶೇರ್ ಮಾಡ್ಕೊಂಡಿನಿ. ಅದು ಒಂದು ಸ್ವಲ್ಪ ಪೌಡ್ರ್ ಆಗಿತ್ತು, ಈಗ ಅದನ್ನು ಮಾಡ್ಕೋಬೇಕಂತಂದು ರೆಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಎರಡು ಹೋದು ನಾನು ಪೌಡ್ರ್ ಮಾಡಿ ಇಟ್ಕೊಂಡೆ ಅಂದರೆ ಎಲ್ಲದಕ್ಕೂ ಆಗ್ತದೆ. ಒಂದೊಂದು ಸತಿ ನಾನು ಈ ಪುಳಿಯೋಗರೆ ಪೌಡ್ರಿಗೂ ಎಳ್ಳು ಪುಡಿ ಮತ್ತು ಒಣ ಕೊಬ್ಬರಿ ಅಂತೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೂ ಯೂಸ್ ಆಗ್ತೈತಿ. ಮತ್ತು ಬಿಸಿಬೇಳೆ ಬಾತಿಗೂ ಒಂದೊಂದು ಸತಿ ನಾನು ಯೂಸ್ ಮಾಡ್ತೀನಿ. ಮತ್ತು ಈ ರೀತಿ ಪಲ್ಯಗಳಿಗೆ ನಾನಿನ್ನೆ ಆ್ಯಕ್ಚುಲಿ ತೊಂಡೆಕಾಯಿ ಇರುತ್ತಲ್ರಿ, ತೊಂಡೆಕಾಯಿ ಪಲ್ಯ ಮಾಡಿದ್ದೆ. ಅದನ್ನು ಏನು ಮಾಡ್ತೀನಿ, ಸಣ್ಣ ಕಟ್ ಮಾಡಿಕೊಂಡು ನಾನು ಅದು ಹುರಿದು ನಾವು ಹೆಂಗೆ ಪಲ್ಯ ಮಾಡ್ಕೊತೀವಲ್ಲ, ಪಲ್ಯ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಈ ಥರ ಪೌಡ್ರು ಉದುರಿಸ್ಬಿಟ್ರೆ ಮಸ್ತ್ ಆಕತಿ ಡ್ರೈ ಪಲ್ಯ. ಮತ್ತು ಅನ್ನ ಸಾರು ಜೊತೆಗೆ ಸೈಡೂ ಚಲೋ ಆಗ್ತೈತಿ. ಅದನ್ನೊಂದು ಸ್ವಲ್ಪ ಮಾಡ್ಕೊತೀನಿ. ಸಿದ್ದು ಬರೋಷ್ಟೊತ್ತಿಗೆ ಇಷ್ಟು ಕೆಲಸ ನೋಡಿರಿ. ಇವತ್ತಿನ ಮಾರ್ನಿಂಗ್ ರೂಟೀನ್ ಅಂದರೆ ಇಷ್ಟಿತ್ತು. ಸೊ
ಸೊ ಸಣ್ಣ ವ್ಲಾಗ್ ಅಂತಾನೆ ಅಂದ್ಕೊಂಡೀನಿ. ಜಸ್ಟ್ ಫ್ರೈಡೇ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ನಾರ್ಮಲ್ ರೂಟೀನೇ ಇತ್ತು. ಡಿಫ್ರೆಂಟಾಗಿ ಅಂದರೆ ಹೆಚ್ಚಿನ ಕೆಲಸ ಅಂದರೆ ಇದು ಒಂದೇ ಮಾಡೋಕ್ಕಾಗ್ತೀನಿ. ಇನ್ನು ಮತ್ತೆ ನೋಡ್ತೀನಿ ಮತ್ತೇನಾದರೂ ಸಾಯಂಕಾಲ ಬೇರೆ ವ್ಲಾಗ್ ಏನಾದರೂ ಶೇರ್ ಮಾಡ್ಕೊಳ್ಳೋದಿತ್ತು ಅಂದರೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಈ ಮಾರ್ನಿಂಗ್ ರೂಟೀನೇ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.